ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್ ಫ್ರೆಂಡ್ಸ್. ನಾನು ಇವತ್ತು ನಿಮಗೆ ಇನ್ನೊಂದು ಆಲ್ಮೋಸ್ಟ್ ನಿಮಗೆ ಒಂದು 2033 ಈ ಒಂದು ಮೆಷರ್ಮೆಂಟಲ್ಲಿರೋ ಒಂದು ಪ್ರಾಪರ್ಟಿನ ನಾನು ನಿಮಗೆ ತೋರಿಸ್ತೀನಿ. ಈ ಪ್ರಾಪರ್ಟಿ ಕೂಡ ನಿಮಗೆ ಬಸ್ ಸ್ಟಾಪ್ಗೆ ವೆರಿ ವಾಕಬಲ್ ಡಿಸ್ಟೆನ್ಸ್, ನಿಮಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ, ಎರಡು ಪ್ರಾಪರ್ಟಿ ಏನು ಒಂದು ಪ್ರಾಪರ್ಟಿ ಅಲ್ಲ, ಈ ಎರಡೂ ಪ್ರಾಪರ್ಟಿ ಸೇಲ್ಗೆ ಇರೋದು. ಎರಡೂ ಪ್ರಾಪರ್ಟಿಯಲ್ಲಿ ನಾನು ನಿಮಗೆ ಒಂದು ಪ್ರಾಪರ್ಟಿ ಮಾತ್ರ ನಾನು ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈಗ ನಾನು ತೋರಿಸ್ತಾನಲ್ಲ ಇದೇ ಎರಡು ಪ್ರಾಪರ್ಟಿ ಈಗ ಸೇಲ್ಗೆ ಇರೋದು. ಇದು ಲ್ಯಾಂಡ್ ಬಂದ್ಬಿಟ್ಟು ನಿಮಗೆ ಕನ್ವರ್ಷನ್ ಆಗಿದೆ ಫ್ರೆಂಡ್ಸ್. ಇದು ಲ್ಯಾಂಡು DC ಕನ್ವರ್ಷನ್ ಆಗಿರೋ ಲ್ಯಾಂಡ್. ಇದು ಇಂಡಿವಿಜುವಲ್ B ಖಾತಾ ಬರುತ್ತೆ, ನಿಮಗೆ ಅಪ್ಕಮಿಂಗ್ ಈ ಖಾತಾ ಮಾಡಿಕೊಡ್ತಾರೆ. ಸೊ ನೋಡಿ, ಫ್ರಂಟ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ಎರಡೂ ಫ್ರಂಟ್ ಎಲಿವೇಶನು, ಎರಡೂ ಮೆಷರ್ಮೆಂಟು 20ಕ್ಕೆ 33 ಟೋಟಲ್ ನಿಮಗೆ 660 ಸ್ಕ್ವೇರ್ ಫೀಟ್ ಬರುತ್ತೆ. ಎರಡೂ ಪ್ರಾಪರ್ಟಿನೂ ನಿಮಗೆ ವೆಸ್ಟ್ ಫೇಸು ಸೈಟ್ ಆಗಿರುತ್ತೆ, ನಾರ್ತ್ ಡೋರು ಅವೈಲೇಬಲ್ ಇರುತ್ತೆ ಎರಡೂ ಪ್ರಾಪರ್ಟಿಯಲ್ಲೂ. ಇದ್ರ ಮೇನ್ ಪ್ಲೇಸ್ ಬಂದ್ಬಿಟ್ಟು ಅಂದ್ರಳ್ಳಿ ಹತ್ರ ಬರುತ್ತೆ. ನಿಮಗೆ ಅಂದ್ರಳ್ಳಿ ಬಂದ್ಬಿಟ್ಟು ಮೆಟ್ರೋ ಸ್ಟೇಷನ್ಗೆ ಒಂದು 6 ಕಿಲೋಮೀಟರ್ಸ್ ಡಿಸ್ಟೆನ್ಸು. ಆಲ್ರೆಡಿ ಲಾಂಚ್ ಆಗಿರೋ ಮೆಟ್ರೋ ಸ್ಟೇಷನ್ಗೆ 6 ಕಿಲೋಮೀಟರ್ ಡಿಸ್ಟೆನ್ಸು. ನೆಕ್ಸ್ಟ್ ಅಪ್ಕಮಿಂಗ್ ಮೆಟ್ರೋ ಸ್ಟೇಷನ್ ಅಂದರೆ ಇನ್ನೂ ಲಾಂಚ್ ಆಗಬೇಕಾಗಿರೋ ಮೆಟ್ರೋ ಸ್ಟೇಷನ್ಗಾದರೆ ಒಂದು 2.5 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ಈ ಒಂದು ಪ್ರಾಪರ್ಟಿ ಬರುತ್ತಿದೆ. ನಿಮಗೆ ಬಸ್ ಸ್ಟಾಪ್ಗೆ ಹೇಳಿದ್ನಲ್ಲ ಆಲ್ರೆಡಿ, ಜಸ್ಟ್ ವಾಕಬಲ್ ಡಿಸ್ಟೆನ್ಸು. ಇದ್ರ ಸುತ್ತಮುತ್ತ ನಿಮಗೆ ಸ್ಕೂಲ್ಗಳು ಹೇಳಬೇಕು ಅಂದರೆ ಬೇಜಾನ್ ಸ್ಕೂಲ್ಗಳಿದ್ದಾವೆ. ಅದರಲ್ಲಿ ಸೌಂದರ್ಯ ವಿದ್ಯಮಾನ್ಯ ಸ್ಕೂಲು, ಆಚಾರ್ಯ ಕಾಲೇಜು, ಝೆನ್ ಇಂಟರ್ನ್ಯಾಷನಲ್ ಸ್ಕೂಲು, ಅನುಪಮ ಸ್ಕೂಲು, ನವೋದಯ ಸೆಂಟ್ರಲ್ ಸಿಲೆಬಸ್ದು ನವೋದಯ ವಿದ್ಯಾ ಕೇಂದ್ರ ಕೂಡ ಈ ಒಂದು ಪ್ರಾಪರ್ಟಿಯಿಂದ ಜಸ್ಟ್ ಒಂದು 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಸೊ ಎಜುಕೇಷನ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ನಿಮಗೆ. ಈ ಒಂದು ಪ್ರಾಪರ್ಟಿ ಸುತ್ತಮುತ್ತ ನಿಮಗೆ ಈ ಶಾಪಿಂಗು ಆಮೇಲೆ ಕಮರ್ಷಿಯಲ್ ಜಾಗನೂ ಕೂಡ ಈ ಒಂದು ಪ್ರಾಪರ್ಟಿಯಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಗ್ತವೆ. ಸೊ ಹಾಗಾಗಿ ನಿಮಗೆ ಶಾಪಿಂಗ್ ಮಾಲ್ಗಳೇ ಆಗಲಿ ಮತ್ತೊಂದೇ ಆಗಲಿ ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಸಿಗ್ತವೆ. ನೋಡಿ ಫ್ರೆಂಡ್ಸ್, ಈಗ ನಾನು ಫ್ರಂಟ್ ಎಲಿವೇಶನ್ ಎಲ್ಲ ತೋರಿಸ್ದೆ, ಈಗ ಪಾರ್ಕಿಂಗು ತೋರಿಸ್ದೆ. ಪಾರ್ಕಿಂಗ್ ನಿಮಗೆ ನನಗನ್ಸ್ದಂಗೆ ಒಂದು 12 ಫೀಟ್ ಲೆಂತ್ ಬರುತ್ತೆ. ಅಗಲ ಬಂದ್ಬಿಟ್ಟು ನಿಮಗೆ 14 ಫೀಟ್ ಬರುತ್ತೆ. ಸೊ ಈಗ ಪ್ಯಾಸೇಜ್ ತೋರಿಸ್ತಾ ಇದ್ದೀನಿ ನೋಡಿ. ಪ್ಯಾಸೇಜ್ ಕೂಡ ನಿಮಗೆ 3 ಫೀಟ್ ಪ್ಯಾಸೇಜ್ ಇದೆ ಫ್ರಂಟಲ್ಲಿ. ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು ಇಲ್ಲಿ CMC ವಾಟರ್ ಫೆಸಿಲಿಟಿ ಇದೆ. ಕಾವೇರಿ ಪೈಪ್ಲೈನ್ ಕೂಡ ಆಗಿದ್ದಾವೆ. ಸೊ ನೀವು ಬಂದು ಅದರದ್ದೇನು ಬೆಟರ್ಮೆಂಟ್ ಫೀಸ್ ಕಟ್ಬಿಟ್ಟು ಅದನ್ನು ಕನೆಕ್ಷನ್ ಕೂಡ ತೊಗೊಬೋದು ನೀವು. ನೋಡಿ, ನಾನು ಸಂಪ್ ತೋರಿಸ್ತೀನಿ. ಸಂಪಲ್ಲಿ ಆಲ್ರೆಡಿ ನೀರಿದೆ. ಸೊ ನಿಮಗೆ ಇಲ್ಲಿ 12 to ಟೋಟಲ್ 2 ಟೈಪು ವಾಟರ್ ಫೆಸಿಲಿಟಿ ನಿಮಗೆ ಅವೈಲೇಬಲ್ ಇದೆ ಈ ಒಂದು ಪ್ರಾಪರ್ಟಿಯಲ್ಲಿ. ನೋಡಿ, ಹಿಂದೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಒಂದು 1.5 ಫೀಟ್ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ನಿಮಗೆ. ಗೇಟ್ ಕೂಡ ಕೊಟ್ಟಿದ್ದಾರೆ ಬ್ಯಾಕ್ ಸೈಡ್ಗೆ. ಫ್ರಂಟ್ ಈ ಕಡೆ ತೋರಿಸ್ತಾ ಇದ್ದೀನಿ ನೋಡಿ, ಇನ್ನೊಂದು ಕಡೆ ಈ ಕಡೆ ವ್ಯೂವಿಂದ. ನಿಮಗೆ ಆಲ್ಮೋಸ್ಟ್ ಈ ಎರಡೂ ಪ್ರಾಪರ್ಟಿನೂ ಒಂದು 95% ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಇನ್ನೊಂದು 5% ಕೆಲಸ ಮಾತ್ರ ಬಾಕಿ ಇದೆ. ಸೊ ಹಂಗಾಗಿ ನೀವು ಬಂದು ನೋಡಿ, ಫಿಸಿಕಲ್ ವಿಸಿಟ್ ಮಾಡಿ ಎಲ್ಲ ಓಕೆ ಮಾಡೋ ಅಷ್ಟೊತ್ತಿಗೆ ಆ ಒಂದು 5% ಕೆಲಸಗಳು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತವೆ.
ಸೊ ನೋಡಿ, ಕೆಳಗಡೆ ಒಂದು ಸಿಂಗಲ್ ಬಿ ಎಚ್ ಕೆ ಬರುತ್ತೆ, ಫಸ್ಟ್ ಫ್ಲೋರಲ್ಲಿ ಒಂದು 2 BHK, ಸೆಕೆಂಡ್ ಫ್ಲೋರಲ್ಲಿ ಒಂದು 2 BHK, ಟೋಟಲ್ 3 ಮನೆ ಈ ಒಂದು ಪ್ರಾಪರ್ಟಿಯಲ್ಲಿ ಅವೈಲೇಬಲ್ ಇದೆ. ಸೊ 3 ಮನೆಗೆ ನಿಮಗೆ ರೆಂಟ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಯಾರಾದರೂ ಬರೀ ರೆಂಟ್ಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ 6,000 ಸಿಂಗಲ್ ಬಿ ಎಚ್ ಕೆಗೆ ಬರುತ್ತೆ, ಆಮೇಲೆ 10,000 to 12,000 ಡಬಲ್ ಬಿ ಎಚ್ ಕೆಗೆ ಬರುತ್ತೆ. ಸೊ ನಿಮಗೆ ಮಿನಿಮಮ್ 6,000 ಆಮೇಲೆ ಮಿನಿಮಮ್ 10,000 ತೊಗೊಂಡ್ರು ನಿಮಗೆ 26,000 ಈ ಒಂದು ಪ್ರಾಪರ್ಟಿಯಿಂದ ಓನ್ಲಿ ರೆಂಟೆಡ್ ಇನ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇರೋರಿಗೆ ಬರುತ್ತೆ. ನೀವು ಇದ್ಕೊಂಡು ಮಾಡ್ತೀನಿ ಅಂದರೆ ಒಂದು 16,000 to 15,000 to 16,000 ರೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಾಪರ್ಟಿ ವ್ಯಾಲ್ಯೂ ಹೇಳ್ಬಿಡ್ತೀನಿ ನೋಡಿ. ಪ್ರಾಪರ್ಟಿ ಅಮೌಂಟ್ ಎಷ್ಟು ಅಂತ. ಪ್ರಾಪರ್ಟಿ ಅಮೌಂಟ್ ಬಂದ್ಬಿಟ್ಟು ನಿಮಗೆ 95 lakhs ಹೇಳ್ತಾ ಇದ್ದಾರೆ. 20ಕ್ಕೆ 33 ಮೆಷರ್ಮೆಂಟು, ಗ್ರೌಂಡು ಫಸ್ಟು ಸೆಕೆಂಡ್ ಇದೆ. ರೆಂಟೆಡ್ ಬಂದ್ಬಿಟ್ಟು ನಿಮಗೆ ಇಲ್ಲಾಂದರೆ 25,000 ರೆಂಟೆಡ್ ಬರುತ್ತೆ. ಸೊ ಈ ಪ್ರಾಪರ್ಟಿ ವ್ಯಾಲ್ಯೂ ಅವರು ಏನು ಕೋಟ್ ಮಾಡ್ತಾ ಇದ್ದಾರೆ 95 lakhs. ನನ್ನ ಪ್ರಕಾರ ಈ ಸರೌಂಡಿಂಗಲ್ಲಿ ಈ ಬಜೆಟಲ್ಲಿ ಈ ಥರ ರೆಂಟೆಡ್ ಇನ್ಕಮ್ ಇರೋ ಪ್ರಾಪರ್ಟಿ ಸಿಗೋದು ಕಡಿಮೆನೇ. ಸೊ ಹಾಗಾಗಿ ಅವ್ರು ಏನು ಕೋಟ್ ಮಾಡ್ತಾರೋ ಆ ಪ್ರಾಪರ್ಟಿ ವ್ಯಾಲ್ಯೂ ನಿಮಗೆ ಬಿಡಿಸಿ ಹೇಳಬೇಕು ಅಂದರೆ, ಇಲ್ಲಿ ಸೈಟ್ ರೇಟ್ ಬಂದ್ಬಿಟ್ಟು 6 to 6.5 1 ಸ್ಕ್ವೇರ್ ಫೀಟ್ಗೆ. ಸೊ ಹಾಗಾಗಿ ಮಿನಿಮಮ್ 6 ಅಂತ ಅಂದ್ಕೊಂಡ್ರು ನಿಮಗೆ 660 ಸ್ಕ್ವೇರ್ ಫೀಟ್ಗೆ ಏನಿಲ್ಲ ಅಂದು 40 lakhs ಆಗೋಗುತ್ತೆ. ಇನ್ನು ಕನ್ಸ್ಟ್ರಕ್ಷನ್ ವ್ಯಾಲ್ಯೂ ನೋಡ್ತೀನಿ ಅಂದರೆ, ಇದು ಟೋಟಲ್ ಎಷ್ಟು ಚದರ, 6.5 ಪ್ಲಸ್ ಮೇಲ್ಗಡೆ 6.5, ಟೋಟಲ್ ನಿಮಗೆ 6×3 18, ಒಂದು 10 ಒಂದು 20 ಚದರ ಈ ಒಂದು ಪ್ರಾಪರ್ಟಿಯಲ್ಲಿದೆ. ಸೊ 20 ಚದರ ಇಂಟು 2 lakh 30,000 ಬೇಡ, 2 lakh ಇಟ್ಕೊಳ್ಳಿ. 2 lakh ಇಟ್ಕೊಂಡು ಅದನ್ನು ಕೂಡ 40 lakhs ಬರುತ್ತೆ 20 ಚದರಕ್ಕೆ ಮಿನಿಮಮ್ ನಾನು ಹೇಳ್ತಾ ಇರೋದು. ಸೊ ಹಂಗಾಗಿ ನಿಮಗೆ ಟೋಟಲ್ ಈ ಒಂದು ಪ್ರಾಪರ್ಟಿ ಸೈಟ್ ವ್ಯಾಲ್ಯೂ ಬಂದ್ಬಿಟ್ಟು 40 lakhs ಆಗುತ್ತೆ. ಇದೊಂದು ಪ್ರಾಪರ್ಟಿ ವ್ಯಾಲ್ಯೂ ಬಂದ್ಬಿಟ್ಟು ಬಿಲ್ಡಿಂಗ್ ವ್ಯಾಲ್ಯೂ ಬಂದ್ಬಿಟ್ಟು 40 lakhs ಆಗುತ್ತೆ. ಸೊ ನಿಮಗೆ 80 lakhs ಇಲ್ಲೇ ಬಂದ್ಬಿಡುತ್ತೆ. ಆಮೇಲೆ ಇನ್ನು ಇಂಟೀರಿಯರು ಅದು ಇದು ಎಕ್ಸ್ಟ್ರಾ ವರ್ಕ್ ಅಂದ್ಕೊಂಡು ನಿಮಗೆ 85 lakhs 86 lakhsಗೆ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ನಿಮಗೆ ಕೌಂಟ್ ಮಾಡಿದ್ರೇ ಸಿಕ್ಕುತ್ತೆ. ಸೊ ಹಾಗಾಗಿ ಅವ್ರು ಕೋಟ್ ಮಾಡ್ತಾ ಇರೋದು 95 lakhs ಕೋಟ್ ಮಾಡ್ತಾ ಇದ್ದಾರೆ. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರೋದ್ರಿಂದ ಅವರಿಗೆ ನಾವೇನು ಕ್ಯಾಲ್ಕುಲೇಟ್ ಮಾಡೋದು ಆ ವ್ಯಾಲ್ಯೂ ಬಂದ್ಬಿಡುತ್ತೆ. ಹಂಗಾಗಿ ಈ ಒಂದು ಪ್ರಾಪರ್ಟಿ ವ್ಯಾಲ್ಯೂ ಕೋಟ್ ಮಾಡ್ತಾರೋ ವ್ಯಾಲ್ಯೂ ತುಂಬಾ ವರ್ತ್ ಇದೆ, ಪಕ್ಕ ಇದೆ ಅಂದ್ಕೊತೀನಿ. ಸೊ ಹಂಗಾಗಿ ಯಾರಾದರೂ ಈ ಒಂದು ಬಜೆಟಲ್ಲಿ ಸಿಟಿ ಸೆಂಟರಲ್ಲಿ BBMP ಲಿಮಿಟಲ್ಲಿ ಯಾರಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಈ ಪ್ರಾಪರ್ಟಿ ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡಿ, ವಾರ್ಡ್ರೋಬ್ಸ್ ಎಲ್ಲ ಸ್ಲೈಡಿಂಗ್ ವಾರ್ಡ್ರೋಬ್ಸು, ಸಿಂಪಲಾಗಿ 2 ಸೈಡ್ ಕಬೋರ್ಡ್ ಬರುತ್ತೆ. ನೋಡಿ, ವಾರ್ಡ್ರೋಬ್ಸ್ ಇನ್ಸೈಡ್ ತೋರಿಸ್ತಾ ಇದ್ದೀನಿ. ಯಾವುದೇ ಥರದ ಎಕ್ಸ್ಟ್ರಾ ವರ್ಕು ನೀವು ಈ ಒಂದು ಬಿಲ್ಡಿಂಗಲ್ಲಿ ಇರೋದಿಲ್ಲ. ನೀವು ತಗೊಂಡಾಗ ಜಸ್ಟ್ ಗೃಹ ಪ್ರವೇಶ ಮಾತ್ರ ಮಾಡ್ಕೊಂಬರ್ಬೋದು. ನೋಡಿ, ಈ ಬೆಡ್ರೂಮ್ ಸೈಜ್ ನಿಮಗೆ ಬಂದ್ಬಿಟ್ಟು 10x10 ಇದೆ. ಸೊ ನೀವು ಆರಾಮ್ಸೆ ಕಿಂಗ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು. ಇನ್ನು ಹಾಲ್ ನೋಡ್ತೀರ ಅಂದರೆ ಈ ಸಿಂಗಲ್ BHK ಹಾಲ್ ಕೂಡ 10x10, ಲೆಂತು 10 ಇದೆ, ಅಗಲನೂ 10 ಇದೆ.
ಸೊ ಬನ್ನಿ ನೆಕ್ಸ್ಟ್ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗೋಣ. ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸ್ ಇದೆ. ರೈಲಿಂಗ್ಸ್ ಎಲ್ಲ MS ರೈಲಿಂಗ್ಸ್ ಇದ್ದಾವೆ. ಸ್ಟೇರ್ ಕೇಸ್ ಸೈಜ್ ಬಂದ್ಬಿಟ್ಟು ಅದು ಕೂಡ 3 ಫೀಟ್ ಇದೆ ಎರಡೂ ಸೈಡು. ಸೊ ಇಲ್ಲಿ ನೋಡಿ, ಇಲ್ಲಿ ಹತ್ತತ್ರ 5 ಫೀಟ್ ಪ್ಯಾಸೇಜ್ ಇದೆ ಫಸ್ಟ್ ಫ್ಲೋರಲ್ಲಿ. ನಿಮಗೆ ನೋಡಿ, ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಗಾಳಿ ಬೆಳಕು ಹೋಗಲಿ ಅಂತ ಒಂದು ಸ್ಮಾಲ್ ಆಗಿ ಅಲ್ಲೊಂದು ಜಾಗ ಕೊಟ್ಟಿದ್ದಾರೆ ನೋಡಿ. 5 ಫೀಟ್ ಪ್ಯಾಸೇಜ್ ಇದೆ ಇದು. ಇಲ್ಲಿ UPS ಪ್ರಾವಿಷನ್ಸ್ನ ಕೊಟ್ಟಿದ್ದಾರೆ ನೋಡಿ. 2 ಪಿನ್ ನೀವು ಇದನ್ನು ಸಾಕೆಟ್ಗಳನ್ನ ನೋಡ್ಬೋದು. ಬನ್ನಿ ಈಗ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಇಲ್ಲಿ 2 BHK ಮನೆ ಇದೆ. 2 BHKಗೆ ಒಂದು ಅಟ್ಯಾಚ್ ಬಾತ್ರೂಮ್ ಇರುತ್ತೆ, ಒಂದು ಕಾಮನ್ ಬಾತ್ರೂಮ್ ಅವೈಲೇಬಲ್ ಇದೆ. TV ಕ್ಯಾಬಿನೆಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಒಂದು ಸೈಡ್ ವಾಲ್ಗೆ ರಾಯಲ್ ಪೇಂಟ್ನ ಮಾಡಿಕೊಟ್ಟಿದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಇದೆ. ಅಪ್ ಟು ಬಿಲ್ಡಿಂಗ್, ಟೋಟಲ್ ಬಿಲ್ಡಿಂಗ್ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟೇ. ನೋಡಿ, ಈ ಒಂದು ಹಾಲ್ ಸೈಜ್ ನೀವು ತಿಳ್ಕೊತೀನಿ ಅಂದರೆ ನಿಮಗೆ 15 ಅಡಿ ಲೆಂತ್ ಬರುತ್ತೆ. ಅಗಲ ಬಂದ್ಬಿಟ್ಟು ನಿಮಗೆ ಅದು ಕೂಡ ಆಲ್ಮೋಸ್ಟ್ 15 ಫೀಟ್ ಲೆಂತ್ ಇದೆ ಅದು ಕೂಡ. ಸೊ ತುಂಬಾ ಸ್ಪೇಷಿಯಸ್ ಆಗಿ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು ನೋಡಿ. ಎಲ್ ಶೇಪ್ ಸೋಫಾ ಕೂಡ ನೀವು ಹಾಕೊಬೋದು ಅಲ್ಲಿ. POP ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸರ್ಕಲ್ ಟೈಪ್ ಒಂಥರ ಹೊಸ ಡಿಸೈನ್ ಥರ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕೂಡ ಇದೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಟೋಟಲ್ 2 BHK ಇದ್ದಾವೆ, ಒಂದು ಸಿಂಗಲ್ BHK. ಸೊ ಈ ಒಂದು 2 BHK ನಾನು ತೋರಿಸ್ತಾ ಇದ್ದೀನಲ್ಲ, ಇದೊಂದು ಸಾಕು ಅಂದ್ಕೊಂಡಿದ್ದೀನಿ. ಇನ್ನೊಂದು 2 BHK ನಾನು ತೋರ್ಸೋಕ್ಕಾಗಿಲ್ಲ. ಟೆರೆಸ್ ಕೂಡ ನಾನು ತೋರ್ಸೋಕ್ಕಾಗಿಲ್ಲ, ಫೋನು ಸ್ವಿಚ್ ಆಫ್ ಆಗೋಯ್ತು. ಹಂಗಾಗಿ ಜಸ್ಟ್ ಇಷ್ಟು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಆಲ್ಮೋಸ್ಟ್ ವಿಸಿಟ್ ಮಾಡಿದಾಗ ಕಂಪ್ಲೀಟಾಗಿ ನೀವೆಲ್ಲ ಗಮನಿಸ್ಕೊಬೋದು. ನೋಡಿ, ದೇವ್ರ ಮನೆ ತೋರಿಸ್ತಾ ಇದ್ದೀನಿ. ದೇವ್ರ ಮನೆ ಲೆಂತು ಅದು ಕೂಡ 3 ಫೀಟ್ ಇದೆ. ಅಗಲ ಒಂದು 2.5 ಏನೋ ಇದೆ.
ಅಡುಗೆ ಮನೆ ವಾಲ್ ಟೈಲ್ಸು ವೈಟ್ ಕಲರ್ ಯೂಸ್ ಮಾಡಿದ್ದಾರೆ. ಅದು ಕೂಡ ಒಂದು ಅಪ್ ಟು 7 ಫೀಟ್ ವಾಲ್ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಲಾಫ್ಟ್ ಕೊಟ್ಟಿದ್ದಾರೆ. ಕಿಚನ್ ಬ್ಯಾಸ್ಕೆಟ್ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಸೇಮ್ ಟು ಸೇಮ್ ಈ ಒಂದು ಏನು 2 BHK ಇದೆಯೋ ಸೇಮ್ ಇನ್ನೊಂದು ಫ್ಲೋರಲ್ಲೂ ಕೂಡ ಅದೇ ಸೇಮ್ ಇರುತ್ತೆ. ನೋಡಿ ಬೆಡ್ರೂಮ್ ತೋರಿಸ್ತೀನಿ. ಬೆಡ್ರೂಮ್ ಈ ಒಂದು ಬೆಡ್ರೂಮ್ ಸೈಜ್ ಕೂಡ 10x10 ಇದೆ. ಇಲ್ಲೂ ಕೂಡ ಸ್ಲೈಡಿಂಗ್ ವಾರ್ಡ್ರೋಬ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ನೀವು ಇಲ್ಲಿ ಕಿಂಗ್ ಸೈಜ್ ಆರ್ ಕ್ವೀನ್ ಸೈಜ್ ಕಾಟ್ನ ಯೂಸ್ ಮಾಡ್ಬೋದು. ಫ್ರೆಂಡ್ಸ್, ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ, ಹೊಸದಾಗಿ ನನ್ನ ಚಾನಲಿಗೆ ಬಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಬಟನ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಯಾವುದೇ ಥರದ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಂಗಾಗಿ ನಿಮಗೆ ಆವಾಗ ಟೈಮ್ ಇದ್ದರೆ ನೋಡ್ಬೋದು, ಇಲ್ಲಾಂದರೆ ನಿಮಗೆ ಫ್ರೀ ಮಾಡ್ಕೊಂಡು ಇದ್ದಾಗ ಜಸ್ಟ್ ಆವಾಗ ಗಮನಿಸಿ, ಫ್ರೀ ಇದ್ದಾಗ ವಿಡಿಯೋನ ಪೂರ್ತಿ ನೋಡ್ಬೋದು. ಸೊ ಜೆನ್ಯೂನಾಗಿ ಯಾರ್ಯಾರು ಪ್ರಾಪರ್ಟಿ ಹುಡುಕ್ತಾ ಇದ್ದೀರೋ ಅಂಥವ್ರಿಗೆ ನನ್ನ ಪ್ರಾಪರ್ಟಿ ಏನು ಚಾನಲ್ನಲ್ಲಿ 100% ನಿಮಗೆ ನಿಮ್ಮ ಬಯಕೆಯ ಮನೆಗಳು 100% ಸಿಗ್ತವೆ. ಸೊ ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ. ನನ್ನ ಚಾನಲ್ನಲ್ಲಿ ಎಲ್ಲ ಬಜೆಟ್ ಮನೆಗಳು ನಿಮಗೆ 100% ಅವೈಲೇಬಲ್ ಇದ್ದಾವೆ. 60 ಹಿಡ್ಕೊಂಡು 65 ಲ್ಯಾಕ್ಸು, 60 ಲ್ಯಾಕ್ಸಿಂದ ಹಿಡ್ಕೊಂಡು ಅಪ್ ಟು 2.5 ಕ್ರೋರ್ವರೆಗೂ ಮನೆಗಳು ಅವೈಲೇಬಲ್ ಇದ್ದಾವೆ. ಆಮೇಲೆ ಈ ಪ್ರಾಪರ್ಟಿ ಆಗಲಿ ಬೇರೆ ಪ್ರಾಪರ್ಟಿ ಆಗಲಿ, ನಿಮಗೆ ಯಾವುದೇ ಪ್ರಾಪರ್ಟಿ ನನ್ನ ಕಡೆಯಿಂದ ಆಗಲಿ ಇನ್ನೊಬ್ಬರ ಕಡೆಯಿಂದ ಆಗಲಿ ಪ್ರಾಪರ್ಟಿ ತೊಗೊಬೇಕಾದ್ರೆ ನಿಮಗೆ ಲೋನ್ ಅಗತ್ಯ ಇದ್ದರೆ ದಯವಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ನಾನು ಒಂದು ಬ್ಯಾಂಕಿನ ಬಿಸ್ನೆಸ್ ಪಾರ್ಟ್ನರ್ ಆಗಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ ಈ ಒಂದು ಕೆಲಸನ ಅಂದರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ಸನ್ನು ಕೂಡ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಿಮಗೆ ಲೋನ್ಸ್ ಈಸಿಯಾಗಿ ನಾನು ಮಾಡಿಕೊಡೋ ಎಲ್ಲ ಪ್ರಯತ್ನಗಳು ನಾನು ಮಾಡಿಕೊಡ್ತೀನಿ. ನಿಮಗೆ 8.5 ರೇಟ್ ಆಫ್ ಇಂಟ್ರೆಸ್ಟ್ ಇಂದ 10.5ವರೆಗೂ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಸೊ ಅವರವರ ಸಿಬಿಲ್ ಸ್ಕೋರು ಅವರವರ ಪ್ರಾಪರ್ಟಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿರುತ್ತೆ ರೇಟ್ ಆಫ್ ಇಂಟ್ರೆಸ್ಟು. ಹಾಗಾಗಿ ನಿಮಗೆ ಯಾವುದೇ ರೀತಿಯ ಲೋನ್ ಬೇಕು ಅಂದರು, ಬಿಸ್ನೆಸ್ ಲೋನೇ ಆಗಲಿ, ಪರ್ಸ್ನಲ್ ಲೋನೇ ಆಗಲಿ, ಪರ್ಚೇಸ್ ಕನ್ಸ್ಟ್ರಕ್ಷನ್ ಲೋನೇ ಆಗಲಿ, ಇಲ್ಲ ಕನ್ಸ್ಟ್ರಕ್ಷನ್ ಲೋನೇ ಆಗಲಿ, ಇಲ್ಲ ಮಾರ್ಟ್ಗೇಜ್ ಲೋನೇ ಆಗಲಿ, ಯಾವುದೇ ರೀತಿಯ ಲೋನ್ ಬೇಕಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. 100% ಅದು ಕೂಡ ನಾನು ಮಾಡಿಸ್ಕೊಡ್ತೀನಿ. ಸೊ ಪ್ರಾಪರ್ಟಿ ಡೀಟೇಲ್ಸ್ ಇನ್ನೊಂದು ಸರಿ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಪ್ರಾಪರ್ಟಿ ಡೀಟೇಲ್ಸ್ ಬಂದ್ಬಿಟ್ಟು 20ಕ್ಕೆ 33 ಮೆಷರ್ಮೆಂಟ್ ಇದೆ. ಟೋಟಲ್ 660 ಸ್ಕ್ವೇರ್ ಫೀಟ್ ಬರುತ್ತೆ. ವೆಸ್ಟ್ ಫೇಸ್ ಸೈಟ್ ಆಗಿದೆ. ನಾರ್ತ್ ಫೇಸ್ ಡೋರ್ಸ್ ಅವೈಲೇಬಲ್ ಇದೆ. ಗ್ರೌಂಡಲ್ಲಿ 1 ಸಿಂಗಲ್ BHK ಬರುತ್ತೆ. ಫಸ್ಟಲ್ಲಿ 2 BHK ಬರುತ್ತೆ. ಸೆಕೆಂಡಲ್ಲಿ ಕೂಡ 2 BHK ಬರುತ್ತೆ. ಇದು BBMP ಲಿಮಿಟಲ್ಲಿ ಬರುತ್ತೆ. ಬಿ ಖಾತಾ ಪ್ರಾಪರ್ಟಿ ಆಗಿದೆ. ಅಪ್ಕಮಿಂಗ್ ಈ ಖಾತಾ ಇದೆ. ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 95 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ. ಸೊ ಹಂಗಾಗಿ ಯಾರೆಲ್ಲ, ಆಮೇಲೆ ಇದ್ರ ಮೇನ್ ಪ್ಲೇಸ್ ಬಂದ್ಬಿಟ್ಟು ಆಂಧ್ರಹಳ್ಳಿ. ಸೊ ಹಂಗಾಗಿ ಇನ್ನೂ ಏನೇ ಡೀಟೇಲ್ಸ್ ಬೇಕು ನನಗೆ ಕಾಲ್ ಮಾಡಿ ತಿಳ್ಕೊಬೋದು. ಆದಷ್ಟು ವಾಟ್ಸಪ್ಪು ಕಮೆಂಟ್ ಆದಷ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾನು ತುಂಬಾ ಬ್ಯುಸಿ ಇರೋದ್ರಿಂದ ಆ ಕಮೆಂಟ್ಗಳಿಗೆ ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಕಾಲ್ ಮಾಡಿ ಏನೇ ಡೀಟೇಲ್ಸ್ ಬೇಕು ತಿಳ್ಕೊಳ್ಳಿ. ಎನಿವೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ.